ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ತುಂಬಾ ಸ್ಪೆಷಲ್. ಈ ದಿನ ನಾವು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟಿದ್ವಿ. ಸೊ ಫಸ್ಟ್ ಬನ್ನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವರ್ಷದ ಬರ್ಡೇನ ತುಂಬ ಸಿಂಪಲ್ಲಾಗಿ ಮತ್ತು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಥರ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಮನೇಲಿ ಏನೇ ಸ್ಪೆಷಲ್ ಇದ್ದರೂ ನಾವು ಫಸ್ಟು ಮನೇಲಿ ಪೂಜೆ ಮಾಡ್ತೀವಿ. ಅವ್ರಿಗೆ ಏನು ಬೇಕು ಅಂತ ಅವ್ರು ಕೇಳ್ಕೊಳ್ದೇ ಇರ್ಬೋದು, ಆದರೆ ನಾವು ಪೂಜೆ ಮಾಡಿಸಿ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಅವ್ರ ಕೈಲಿ ಪೂಜೆ ಮಾಡಿಸಿದ್ವಿ. ಇವತ್ತಿನ ದಿನ ಚೆನ್ನಾಗಿರಲಿ, ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ವಿ. ದೇವ್ರ ಆಶೀರ್ವಾದ ಒಂದಿದ್ರೆ ಸಾಕು, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ದೇವ್ರೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸೊ ಇಲ್ಲಿ ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರೆ. ಅದರಲ್ಲೂ ನಮ್ಮ ಯುವ ಡ್ಯಾನ್ಸ್ ಮಾಡೋದು ನೀವು ನೋಡಲೇಬೇಕು ಗೈಸ್. ಒಂದೊಂದು ಸಲ ಅನಿಸುತ್ತೆ ಇವ್ರನ್ನ ಈಗಲೇ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬಿಡ್ಬೇಕು ಅಂತ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ನನ್ನ ಮಗನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಯುವ ಡ್ಯಾನ್ಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಇನ್ನೂ ತುಂಬ ವಿಡಿಯೋಸ್ ಇದೆ, ಪೋಸ್ಟ್ ಮಾಡ್ತೀನಿ. ಬರ್ಡೇ ಸ್ಪೆಷಲ್ಲು. ಫಸ್ಟು ಪೂಜೆ ಎಲ್ಲ ಆದಮೇಲೆ ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇವರೆಲ್ಲ ಡ್ಯಾನ್ಸ್ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಹತ್ತಾ ಇರೋದು ನೋಡಿ ಹೆಂಗೆ ಹತ್ತವ್ರೆ. ಮಲ್ಕೊಂತೀರಾ? ನೋಡಿ ನನ್ನ ಮಗ ಹತ್ಸೋವರೆಗೂ ಇರಲ್ಲ, ಅವನೇ ಹತ್ತೋದು, ಹೋಗಿಂದೆ ಸೀಟಲ್ಲಿ ದಬಾಕೊಂಡು ಮಲ್ಕೊಂಡ್ಬಿಡೋದು ಇಬ್ರು. ಸೊ ಮಕ್ಕಳಿಬ್ರು ಹಿಂದೆ ಕುತ್ಕೊಂಡಿದ್ದಾರೆ. ನಮಗೇನು ಅಷ್ಟು ಇಕ್ಕಟ್ಟಾಗಿಲ್ಲ, ಆರಾಮಾಗಿ ಕುತ್ಕೊಂಡ್ವಿ. ಸೊ ಹಾಗೆ ಹೋಗ್ಬೇಕಾದ್ರೆ ರಾಜರಾಜೇಶ್ವರಿ ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನನ್ನ ಮಗ ಹೆಂಗೆ ಕಿರ್ಚಾಡ್ತಾ ಇದ್ದಾನೆ. ಇವನಿಗೆ ಆಟೋಲಿ ಹೋದರೆ ಏನೋ ಒಂಥರ ಖುಷಿ. ಸೊ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ಸೊ ಬೆಂಗಳೂರಲ್ಲಿರೋರಿಗೆ ಈ ದೇವಸ್ಥಾನ ಗೊತ್ತೇ ಇರುತ್ತೆ. ಇದು ತುಂಬ ಫೇಮಸ್ ದೇವಸ್ಥಾನ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಕಟ್ಟಿ ಸುಮಾರು 600 ವರ್ಷ ಆಗೈತಂತೆ. ನೀವು ನಂಬ್ತೀರಾ? ಈ ದೇವಸ್ಥಾನನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರೋದಂತ ಹೇಳ್ತಾರೆ. ಇವತ್ತು ಈ ಮಗುದು ಬರ್ಡೇ ಅಂತ ಹೇಳಿದಕ್ಕೆ ಆ ದೇವರ ಗರ್ಭಗುಡಿ ಒಳಕ್ಕೆ ಬಿಟ್ಟಿದ್ರು ಮಕ್ಕಳನ್ನ. ದೇವರ ಆಶೀರ್ವಾದ ಪಡ್ಕೊಂಡು ಜೈ ಆಂಜನೇಯ ಅಂತ ಕರೀತಾ ಇದ್ದ ಅಂತ ಪುರೋಹಿತರು. ಇವನು ಆಂಜನೇಯ ಭಕ್ತ ಅಂತ ಕೂಡ ಹೇಳಿದ್ರು. ದೇವ್ರ ದರ್ಶನ ಎಲ್ಲ ಆಯಿತು. ಸೊ ನಾವು ಲೇಟಾಗಿ ಬಂದಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಗಾಳಿ ಆಂಜನೇಯ ದೇವಸ್ಥಾನ ಅಂತ ಕರೆಯೋದಕ್ಕೆ ಒಂದು ಇತಿಹಾಸ ಇದೆಯಂತೆ. ಆಗಿನ ಕಾಲದಲ್ಲಿ ಈ ಜಾಗದಲ್ಲಿ 4 ದಿಕ್ಕಿನಿಂದ ಗಾಳಿ ಜೋರಾಗಿ ಬೀಸ್ತಿತ್ತಂತೆ. ಅದೇ ಕಾರಣಕ್ಕೆ ಈ ದೇವಸ್ಥಾನ ಗಾಳಿ ಆಂಜನೇಯ ದೇವಸ್ಥಾನ ಅಂತ ಫೇಮಸ್ ಆಗಿರೋದು. ಹತ್ತು ಗಂಟೆ ಮೇಲೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ. ಬೆಳಗ್ಗೆ 8 ಗಂಟೆ ಮೇಲೆ ಆಫೀಸ್ಗೆ ಹೋಗೋರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 10 ಗಂಟೆ ಮೇಲೆ ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಳ್ಬೋದು. ಸೊ ಇನ್ನೇನು ಮಧ್ಯಾಹ್ನನೇ ಆಗಿತ್ತು, ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋಗಿದ್ವಿ. ನಿಜ ಊಟ ಏನೂ ಚೆನ್ನಾಗಿರಲಿಲ್ಲ. ಅಲ್ಲೇ ಮಾವಿನಕಾಯಿ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಕೆಲವೊಂದಷ್ಟು ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ನಾವು ಜೋಡಿಸ್ಕೊಳ್ತಾ ಇದ್ವಿ. ಅನಾಥಾಶ್ರಮದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಕೈಲಾದಷ್ಟು ನಾವು ಮಕ್ಕಳಿಗೆ ಇಷ್ಟೆಲ್ಲ ತಗೊಂಡಿದ್ದೀವಿ. ಬಿಸ್ಕೆಟ್ಸು, ಚಾಕ್ಲೇಟ್ಸು ಮತ್ತೆ ಮಂಚ್ ಚಾಕ್ಲೇಟ್ ಇಷ್ಟೆಲ್ಲ ಇದೆ ಇದರಲ್ಲಿ. ಸೊ ಇಲ್ಲಿ ಇರ್ತೀನಿ ಸೈಡಲ್ಲಿ. ರಿಮೈನಿಂಗ್ ಇದು ಬಂದು ಡ್ರಾಯಿಂಗ್ ಶೀಟ್ಸ್ ತಗೊಂಡಿದ್ದೀವಿ.
A4 ಸೈಜ್ ಶೀಟ್ಸ್, ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ರೆ ಮಾಡೋದಕ್ಕೆ. ಇದು ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಒಂದಿದೆ. ಪೆನ್ಸಿಲ್ಸ್ ತಗೊಂಡಿದೀವಿ. ಶಾರ್ಪ್ನರ್ಸ್ ಅದಾದ್ಮೇಲೆ ತಗೊಂಡಿದೀವಿ. ಸ್ಕೆಚ್ ಪೆನ್ಸ್, ಇನ್ನು ಸ್ವಲ್ಪ ಸೆಟ್ ವೈಸ್ ಒಂದು 5 ಅಪ್ಸರ ಕಿಟ್ ತಗೊಂಡಿದೀವಿ. ಸೊ ಅಲ್ಲಿ 10ನೇ ಕ್ಲಾಸ್ ಮಕ್ಳಿದಾರಂತೆ. ಸೊ ಅವ್ರಿಗೆ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ಸ್ವಲ್ಪ ಬುಕ್ಸ್ ತಗೊಂಡಿದೀವಿ, ನೋಡ್ಬೋದು. ಕ್ಲಾಸ್ಮೇಟ್ಸ್ ಬುಕ್ಸು ಒಂದು 20 ತಗೊಂಡಿದೀವಿ. ಚಿಕ್ಕ ಮಕ್ಳು ಇರೋದ್ರಿಂದ ಈ ತರ ಚಿಕ್ಕ ಚಿಕ್ಕ ಬುಕ್ಸ್ ತಗೊಂಡಿದೀವಿ. ಅದಾದ್ಮೇಲೆ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬುಕ್ಸ್ ತಗೊಂಡಿದೀವಿ. ಅದಾದ್ಮೇಲೆ ಹೈಸ್ಕೂಲ್ ಮಕ್ಕಳು ಸ್ವಲ್ಪ ಜನ ಇರೋದ್ರಿಂದ ಇವು ಒಂದ್ 5 ತಗೊಂಡಿದೀವಿ. ಹಂಗೆ ಜೋಡಿಸ್ಬೇಡಣ. ಸೊ ಇನ್ನ ಬ್ಲಾಂಕೆಟ್ ಒಂದ್ 5 ತಗೊಂಡಿದೀವಿ ಗಾಯ್ಸ್. ಇದು ಕಿಂಗ್ ಸೈಜ್ ಬರುತ್ತೆ. 1 2 3 5 6 ತಗೊಂಡಿದೀವಲ್ವಾ. ಸೊ ಇನ್ನ ಇದೊಂದು ಪೆನ್ ಬಾಕ್ಸ್ ತಗೊಂಡಿದೀವಿ, ನಟರಾಜ ಪೆನ್ಸ್. ಎಷ್ಟು ಪೀಸ್ ಇದೆ ನೋಡಿ, ಒಂದ್ಸಲ ಚೆಕ್ ಮಾಡ್ತೀನಿ. 100 ಪೆನ್ಸ್ ಇದೆ ಇದರಲ್ಲಿ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಸಂಜೆನೇ ಆಗಿಬಿಟ್ಟಿತ್ತು. ಹಂಗೆ ಮನೇಲಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ. ಸೊ ನಾವೆಲ್ಲ ರೆಡಿಯಾಗಿ ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀವಿ. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ. ಸ್ವಾಮಿ ವಿವೇಕಾನಂದ ಸೋಷಿಯಲ್ ಟ್ರಸ್ಟ್ ಅಂತ, ಇದು ಗಂಗಸಂದ್ರ ಹತ್ರ ಇರೋದು. ನಾವು ಹೋಗಿದ್ದು ಸಂಜೆ 6:15. ಸೊ ಬೇಗ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇಲ್ಲೇ ಒಂದು ಕ್ಲಿಕ್ ಮಾಡ್ಬೇಡ. ಮಕ್ಕಳಿಗೆ ಊಟ ಎಲ್ಲ ಬಡಿಸ್ಬಿಟ್ಟು ನಾವಿನ್ನ ಲೇಟ್ ಆಗಿಬಿಡುತ್ತೆ ಅಂತ ನಾವು ಅಲ್ಲಿಂದ ಹೊರಟ್ವಿ. ನಿಜ ತುಂಬಾ ಖುಷಿ ಆಯಿತು ನಮಗೆ. ಸೊ ನಮ್ಮ ಫ್ಯಾಮಿಲಿ ಫುಲ್ ಹೋಗಿರೋದ್ರಿಂದ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ, ಕಂಪ್ಲೀಟ್ ಗ್ರೀನರಿಯಲ್ಲಿದೆ, ಒಂಥರ ಅಟ್ರಾಕ್ಟಿವ್ ಆಗಿದೆ ಥೀಮ್ಸ್ ಎಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ.
ಫ್ಯಾಮಿಲಿ ಜೊತೆ ಈ ಥರ ಡಿನ್ನರ್ಗೆ ಹೋಗೋದು ಅಲ್ವಾ. ನಂಗೆ ಈ ದಿನ ಅಂತೂ ತುಂಬ ಸ್ಪೆಷಲ್ ಅನ್ನಿಸ್ತು. ನಾನು ಫೋನ್ ಹಿಡ್ಕೊಂಡ್ರೆ ಸಾಕು, ಇವಳು ಈ ಅಂತ ಅಲ್ಗಿಂಚ್ಕೊಂಡು ಕುತ್ಕೊಂಡ್ಬಿಡ್ತಾಳೆ, ಫೋಟೋ ತೆಗಿತಾಳೇನೋ ಅಂತ. Emotional damage. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಓಕೆನಾ? ಬಾಯ್.